ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2026ರ IPL ನ 20ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಖಾಮುಖಿ ಆದವು. ಈ ಮ್ಯಾಚ್ ಅಲ್ಲಿ RCB ತಂಡ 18 ರನ್ಗಳಿಂದ ರೋಚಕ ಗೆಲುವು ಕಂಡು ಟೂರ್ನಿಯಲ್ಲಿ 3ನೇ ಗೆಲುವು ಕಂಡಿತು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿತು. ಮೊದಲ ವಿಕೆಟಿಗೆ 120 ರನ್ಗಳ ಜೊತೆಯಾಟ ಕಂಡಿತು ವಿರಾಟ್ ಹಾಗೂ ಸಾಲ್ಟ್ ಅವರ ಆಟದಿಂದ. ನಂತರ ಬಂದ ಕ್ಯಾಪ್ಟನ್ ಪತಿದಾರ್ ಕೂಡ ಅಮೋಘ ಆಟ ಆರಂಭಿಸಿದರು. 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 240 ರನ್ ಕಲೆ ಹಾಕಿತು RCB ತಂಡ. ತಂಡದ ಪರ ಸಾಲ್ಟ್ 78 ರನ್ ಚಚ್ಚಿದರು. ಇದರಲ್ಲಿ 6 ಬೌಂಡರಿ ಹಾಗೂ 6 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 216. ವಿರಾಟ್ ಕೊಹ್ಲಿ 50 ರನ್ ಕಲೆ ಹಾಕಿದರು. ಇವರ ಬ್ಯಾಟ್ ಇಂದ 5 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಕ್ಯಾಪ್ಟನ್ ಪತ್ತಿದಾರ್ ಕೂಡ ಅಮೋಘ ಬ್ಯಾಟಿಂಗ್ ಇಂದ 53 ರನ್ ಕಲೆ ಹಾಕಿದರು. ಇವರ ಬ್ಯಾಟಿಂದ 4 ಬೌಂಡರಿ ಹಾಗೂ 5 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಕೊನೆಯದಾಗಿ ಮುಂಬೈ ತಂಡಕ್ಕೆ 241 ರನ್ಗಳ ಟಾರ್ಗೆಟ್ ನೀಡಿತು. ಈ ಟಾರ್ಗೆಟ್ ನ ಬೆನ್ನಟ್ಟಿದ ಮುಂಬೈ 20 ಓವರ್ಗಳಲ್ಲಿ ಕೇವಲ 222 ರನ್ ಮಾತ್ರ ಹೊಡೆಯಲು ಸಾಧ್ಯವಾಯಿತು. ತಂಡದ ಪರ ರುಥರ್ಫೋರ್ಡ್ 71 ರನ್ ಬಾರಿಸಿದರೂ ಕೂಡ ಮುಂಬೈ ಸೋಲನ್ನೊಪ್ಪಿಕೊಂಡಿತು. ಇತ್ತ ಸುಯಶ್ ಶರ್ಮಾ ಪ್ರಮುಖ 2 ವಿಕೆಟ್ ಕಿತ್ತು ಮಿಂಚಿದರು. ಮುಂಬೈ ಕೊನೆಯದಾಗಿ 18 ರನ್ಗಳ ಅಂತರದಲ್ಲಿ ಸೋಲನ್ನು ಕಂಡಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ರನ್ಗಳ ಭರ್ಜರಿ ಜಯ ಗಳಿಸಿತು. ರಜತ್ ಪತಿದಾರ್ ಅವರ ಅದ್ಭುತ ಆಟದಿಂದ 17 ಬಾಲಲ್ಲಿ ಅರ್ಧ ಶತಕ ಸಿಡಿಸಿದರು. ಇದು ಪಂದ್ಯದ ಮೇನ್ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಇದೇ ತರ IPL ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.